ಊರಿನ ಬಗ್ಗೆ ಜೊತೆ ಒಡನಾಟ ಹೇಗಿತ್ತು ನಿಮ್ಮ ತಾಯಿ? ಊರಿನ ಜೊತೆ ತುಂಬ ಚೆನ್ನಾಗೇ ಇತ್ತು. ಆ್ಯಕ್ಚುಲಿ ಎಲ್ಲ ಗೊತ್ತಿರೋರೆ, ಯಾಕಂದರೆ ಅವರು ಮದುವೆ ಆದಾಗಿಂದನೂ ಇಲ್ಲೇ ಇದ್ದರು, ಎಲ್ರಿಗೂ ಗೊತ್ತಿರೋರೆ. ನೀವು ಬೇಕು ಅಂದರೆ ನಾವು ಬರಲ್ಲ, ಊರವ್ರನ್ನ ನಿಮಗೆ ನೀವೇ ಕೇಳಿ, ಅವರೇ ಹೇಳ್ತಾರೆ ಅವ್ರ ಒಡನಾಟ ಹೇಗಿತ್ತು ಅಂತ. ನೀವೆಲ್ಲಿದ್ರಿ? ನಾನು ಹೈದ್ರಾಬಾದಲ್ಲೇ ಇದ್ದೆ. ನಾನು ನನ್ನ ತಂಗಿ ಇಬ್ಬರು ಹೈದ್ರಾಬಾದಲ್ಲೇ ಇದ್ವಿ, ಯಾಕಂದರೆ ಅವಳದು ಎಜುಕೇಷನ್ ನಡೀತಿದೆ, ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದೆ. ನಾವಿಬ್ಬರು ಹೈದ್ರಾಬಾದಲ್ಲೇ ಇದ್ವಿ. ತಾಯಿಯವ್ರ ಜೊತೆ? ತಾಯಿಯವ್ರ ಜೊತೆನೇ ಇದ್ವಿ. ಒಂದಷ್ಟು ರೂಮರ್ಸ್ಗಳು ಹರಡ್ತಾ ಇದ್ದಾವೆ, ಅದ್ರ ಬಗ್ಗೆ ಏನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ? ರೂಮರ್ಸ್ ಅಂದರೆ ಅಣ್ಣ, ಇಂಡಸ್ಟ್ರಿ ಅಂತ ಬಂದಾಗ ನಿಮಗೂ ಗೊತ್ತು. ಈಗ ನಾನು ಇಂಡಸ್ಟ್ರಿಗೆ ಬಂದ್ರೂ ಈಗ ನನ್ನ ಜೊತೆ ಯಾರಾದರೂ ಒಬ್ರು ಇದ್ದಾರೆ ಅಂದರೆ ಫಸ್ಟು ಉಟ್ಕೊಳ್ಳೋದೇ ಆ ಥರ ರೂಮರ್ಸು. ಅಂದರೆ ಅವ್ರು ಎಂಥ ಫ್ರೆಂಡ್ಸು, ಎಷ್ಟು ಬೆಸ್ಟ್ ಫ್ರೆಂಡ್ಸು ಅನ್ನೋದು ಇಂಡಸ್ಟ್ರಿಗೂ ಗೊತ್ತು, ನಮಗೂ ಗೊತ್ತು. ಅಂದರೆ ಅವ್ರ ಫ್ಯಾಮಿಲಿಯವರು ಅವರು ಕಳ್ಕೊಂಡಿದ್ದಾರೆ, ಅಂದರೆ ಅವ್ರ ಒಡನಾಟ ಹೇಗಿತ್ತು ಅಂತ ನಾವು ನೋಡಿದ್ದೀವಿ. ಅಷ್ಟೇ, ಬೆಸ್ಟ್ ಫ್ರೆಂಡ್ಸ್ ಆಗಿದ್ದರು. ಅಂದರೆ ಅವರು ಇಂಟರ್ವ್ಯೂವಲ್ಲಿ ಹೇಳ್ಕೊಂಡ್ರು, ನಾನು ನೋಡಿದೆ, ಮದುವೆ ಆಗೋ ಪ್ಲ್ಯಾನ್ಸ್ ಇತ್ತು ಅದು ಇದು ಅಂತ. ಬಟ್ ಅಷ್ಟೊಂದು ಮಾತುಕತೆ ಅಂತೂ ಆಗಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ ಅಷ್ಟೊಂದು. ದೇವರ್ ಬೆಸ್ಟ್ ಫ್ರೆಂಡ್ಸ್, ಗುಡ್ ಫ್ರೆಂಡ್ಸ್ ಆಗಿದ್ದರು ಅಷ್ಟೇ. ಅಂದರೆ ಒಂದು ಕಡೆ ನಿಮ್ಮ ತಾಯಿಯವರು ಅಂದರೆ ಈ ರೀತಿ ಅಪಘಾತದಲ್ಲಿ ತಿರೋಗ್ತಾರೆ, ಮೊನ್ನೆ ಅಷ್ಟೇ ಅವರು ಕೂಡ ಸೂಸೈಡ್ ಮಾಡ್ಕೊಂಡ್ರು ವಿಚಾರ ನಿಮ್ಗೆ ಕೂಡ ಗಮನಕ್ಕೆ ಬಂದಿದೆ. ಈಗ ನಮಗೆ ಆ್ಯಕ್ಚುಲಿ ಯಾವುದು ಕಾಲ್ಸೂ ಬರಲಿಲ್ಲ ಅದ್ರ ಬಗ್ಗೆ. ನಮಗೂ ಶಾಕಿಂಗು, ನಾವು ನ್ಯೂಸಲ್ಲಿ ನೋಡಿದ್ಮೇಲೆ ನಮಗೂ ಗೊತ್ತಾಗಿದೆ. ಯಾಕಂದ್ರೆ ನಾವು ಇಲ್ಲಿ ಕಾರ್ಯ ಟೆನ್ಷನಲ್ಲಿದ್ವಿ, ನಮಗೆ ಆ ವಿಷಯ ಗೊತ್ತಾದ ತಕ್ಷಣ ಇನ್ನೂ ಬೇಜಾರಾಗೋಯಿತು. ಯಾಕಂದರೆ ಹೈದ್ರಾಬಾದಲ್ಲಿ ಅಂದರೆ ಅಷ್ಟು ಹತ್ರದಲ್ಲಿದ್ದವರು ಅವರೇ, ಅವರು ಹಾಗೆ ಮಾಡಿಕೊಂಡ್ರು ಅಂತ ಗೊತ್ತಾದಾಗ ತುಂಬ ಬೇಜಾರಾಯಿತು. ಬಟ್ ನಾವು ಹೋಗಬೇಕಿತ್ತು, ಬಟ್ ಇಲ್ಲಿ ಕಾರ್ಯ ಇದರಿಂದ ನಮಗೂ ಕಷ್ಟ ಆಯಿತು, ಹೋಗೋಕ್ಕೂ ಆಗಲಿಲ್ಲ. ಅಂದರೆ ಊರಿನ ಬಗ್ಗೆ ಅಂದರೆ ಮನೆ ಕಟ್ಟೋ ವಿಚಾರಗಳಾಗ್ಬೋದು, ಆ ಥರ ಏನಾದ್ರು ಕನಸುಗಳು ಕಟ್ಕೊಂಡಿದ್ರ? ಮನೆ ಕಟ್ಟೋ ವಿಚಾರ ಅಂದರೆ ನಾವು ಕಟ್ಟೋದಿಲ್ಲ ಅಂದ್ರೂ ತೊಗೊಳ್ಳೋ ವಿಚಾರ ಇದು ನಡೀತಾನೆ ಇತ್ತು. ಹೈದ್ರಾಬಾದ್ ಅಲ್ಲಿ ಫ್ಲ್ಯಾಟ್ ಇದೆಯಲ್ಲ, ನಾವು ಆಲ್ರೆಡಿ ಬಂದು 1 or 2 years ಆಗಿತ್ತು. ಈಗ ಅದೇ ಫ್ಲ್ಯಾಟು ತುಂಬ ಇಷ್ಟ ಆಗಿ ಅದನ್ನೇ ಖರೀದಿ ಮಾಡಬೇಕು ಅನ್ನೋ ನಾವು ಪ್ಲ್ಯಾನಲ್ಲಿದ್ವಿ. ಅಷ್ಟರಲ್ಲಿ ಇದಾಯಿತು ಅಷ್ಟೇ. ಅಂದರೆ ಇಲ್ಲಿ ತಂದೆಯವರು ಆರೋಗ್ಯ ಯಾರು ನೋಡ್ಕೊತಿದ್ರು, ಅವ್ರಿಗೆ ಅವ್ರ ಜೊತೆ ಇಲ್ಲ, ಅವರು ಗಂಡ ಹೆಂಡತಿಗಿಂತ ಬೆಸ್ಟ್ ಫ್ರೆಂಡ್ಸ್ ಥರನೇ ಇದ್ದರು. ಯಾಕಂದರೆ ಊರವ್ರಿಗೆಲ್ಲರಿಗೂ ಗೊತ್ತು. ಈಗ ನಾವು ನೋಡಿದೆ ತೆಲುಗಲ್ಲಿ ಏನೇನೋ ಟಾರ್ಚರ್ ಕೊಟ್ಟಿದ್ದಾರೆ, ಅದು ಇದು ಎಂತ ಅಲ್ಲ, ಅದು ಯಾವುದು ಸತ್ಯ ಅಲ್ಲ. ನಾನೇ ಹೇಳ್ತೀನಲ್ಲ, ಊರಿನವ್ರನ್ನ ಕೇಳಿ, ಅವ್ರು ನೋಡಿದ್ದಾರೆ ಎಲ್ಲ, ಅವ್ರ ಬಾಂಧವ್ಯ ಹೆಂಗಿತ್ತು, ಒಡನಾಟ ಹೇಗಿತ್ತು ಅನ್ನೋಂಥ ಊರು ಹೇಳುತ್ತೆ. ಮಕ್ಕಳ ಭವಿಷ್ಯ ಬಗ್ಗೆ ಏನು ಕನಸುಗಳು ಕಟ್ಕೊಂಡಿದ್ದಾರೆ ಪವಿತ್ರ ಅವರು? ನಮ್ಮ ಭವಿಷ್ಯದ ಬಗ್ಗೆ ಅಂದರೆ ಅವ್ರಿಗೆ ಇದ್ದದ್ದು ಏನಂದರೆ ಹೆಸರು ಮಾಡಬೇಕು. ನಾವು ದುಡ್ಡು ಅದು ಇದು ಯಾವುದೂ ಇಲ್ಲ, ಒಂದೊಳ್ಳೆ ಹೆಸರು ಮಾಡಬೇಕು ಅಂತಿತ್ತು ಅವ್ರಿಗೂ. ಅವರು ಅದಕ್ಕೆ ಅಂತಲೇ ಇಷ್ಟು ವರ್ಷ ಕಷ್ಟಪಟ್ಟು, ಅವ್ರು ನಮಗೆ ಅಂತಲೇ ಅಷ್ಟೆಲ್ಲ ಕಷ್ಟಪಟ್ಟಿದ್ದು. ಸೊ ಅಂತಾಯಿತು ಅಷ್ಟೇ. ಇಲ್ಲ, ಏಪ್ರಿಲಲ್ಲಿ ಇದ್ದಿದ್ದು.